ಅವ್ನು ಅನ್ನಕ್ಕಾಗಲ್ಲ, ಅವ್ನು ಶಿವನ ಪಾದ ಸೇರನೋ ಅವ್ನು ಮುಗಿದ ಕಥೆ ಅಂತ. ಇಲ್ಲಿ ಕುಂತಿರಲ್ಲ, ನಾನು ಬಲೋ ಭಾರತ್ ಮಾತಾಕ್ಕೆ ಅಂತೀನಿ, ನೀವು ಕೈ ಎತ್ತಿ ಯಾರೋ ಜೈ ಅಂತಿರಲ್ಲ, ಯಾರು ಅನ್ನಂಗಿಲ್ಲ, ಗೊತ್ತಾತ? ಭಾರತ್ ಮಾತಾ ಕೀ ಭಾರತ್ ಮಾತಾ ಕೀ. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಮೊದಲು ನಮ್ಮಲ್ಲಿ ದೇಶ ಪ್ರೇಮ ಇದೆ, ದೇಶ ನಮ್ದು ಅಂತಕ್ಕಂಥ ಭಾವನ್ನ ಮೊದಲು ನಮ್ಮ ಮಕ್ಕಳಲ್ಲಿ ಬಿತ್ತಬೇಕು. ಶಾಲೆಗಳ ಮೊದಲನೇ ಕರ್ತವ್ಯ ಏನಂತಂದ್ರೆ ದೇಶ ಪ್ರೇಮ ಮತ್ತು ಸಂಸ್ಕಾರ. ಈ ನಮ್ಮ ಟೀಚರ್ ಅಮ್ಮ ಇಂಗ್ಲಿಷ್ ಬಿಟ್ಟರೆ ಬೇರೆ ಮಾತಾಡಲೇ ಇಲ್ಲ, ಎಲ್ಲರೂ ಇಂಗ್ಲಿಷ್ನಾಗ ಹೇಳಕತ್ತಿರೋರು. ತಾಯಿ ನಿನಗೆ ಮಣ್ಕೊಂಡಾಗ ಕನಸೋದು ಬಿದ್ದರೆ ಇಂಗ್ಲಿಷ್ದಾಗ ಹೇಳ್ತಾವ, ಕನ್ನಡದಾಗ ಹೇಳ್ತಾವ, ಎರಡೂ ಬರ್ತಾವ. ಇಂಗ್ಲಿಷ್ದಾಗ ಕನಸು ಬಿಡಕ್ಕೆ ಸಾಧ್ಯ ರೀ, ಅದೇನಿದ್ರು ಕನ್ನಡದಾಗ ಕನಸು ಬಿಡಕ್ಕೆ ಕಲಿಸ್ರಿ, ಇಂಗ್ಲಿಷ್ ಕಲಿಸ್ ಅವಶ್ಯಕತೆ. ಇವತ್ತಿನ ದಿನಮಾನದಲ್ಲಿ ಇಂಗ್ಲಿಷ್ ಭಾಷೆಯ ಅತ್ಯಂತ ಅವಶ್ಯಕತೆ ಇದೆ. ಯಾಕೆಂದ್ರೆ ಇವತ್ತು ಭಾರತ ದೇಶದ ಜನಸಂಖ್ಯೆ ಎಷ್ಟು? 140 ಕೋಟಿ. ಭಾರತ ದೇಶದ ಜನಸಂಖ್ಯೆ 140 ಕೋಟಿ ಜನ ಇದ್ದಾಗ ಅದರಲ್ಲಿ 30 ವಯಸ್ಸಿನಕ್ಕಿಂತ ಕಡಿಮೆ ಇರ್ತಕ್ಕಂಥ ಸಂಖ್ಯೆ ಇವತ್ತು 65. ಯಾಕೆ ಇಂಗ್ಲಿಷ್ ಭಾಷೆ ಕಲಿಸಲೇಬೇಕು ಅಂತ ಹೇಳಿ ಇವತ್ತು ಅವಶ್ಯಕತೆ ಅನ್ನೋದು, ಇಡೀ ಜಗತ್ತಿನೊಳಗೆ ಅತಿ ಜನಸಂಖ್ಯೆ ಇರ್ತಕ್ಕಂಥದ್ದು ಯಾವುದಂತಂದ್ರೆ ಚೀನಾ ಮತ್ತು ಭಾರತ. ಚೀನಾದ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಭಾರತದ ಜನಸಂಖ್ಯೆ ಹೆಚ್ಚಾಗ್ತದೆ. ಬಹಳ ಮಂದಿ ಅದ್ರ ಬಗ್ಗೆ ಟೀಕೆ ಮಾಡ್ತಾರೆ. ಭಾರತದೊಳಗೆ ಲೆಕ್ಕಕ್ಕಿಲ್ಲದಂಗ ಜನಸಂಖ್ಯೆ ಹೊಂಟಿದೆ, ಅದನ್ನ ನಿಯಂತ್ರಣ ಮಾಡಬೇಕು ಅಂತ ಕೆಲವೊಂದು ಬುದ್ಧಿಜೀವಿಗಳು ಹೇಳಕತ್ತಿದ್ದಾರೆ.